ಇವತ್ತು ನಾನು ವಿಷ್ಣುವಿನ ಮೊದಲನೇ ಅವತಾರ ಮತ್ಸ್ಯ ಅವತಾರ ಬಗ್ಗೆ ಹೇಳ್ತಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ 4 ಯುಗಗಳಿದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಈ 4 ಯುಗಗಳು ಸೇರಿದರೆ ಒಂದು ಮಹಾಯುಗ ಆಗುತ್ತೆ. ಪ್ರತಿ ಮಹಾಯುಗ ಆದಮೇಲೆ ದೊಡ್ಡ ಪ್ರಳಯ ಆಗುತ್ತೆ. ಆಗ ಎಲ್ಲ ಜೀವರಾಶಿಗಳು ನಾಶವಾಗುತ್ತವೆ. ಮತ್ತೆ ಸತ್ಯಯುಗ ಶುರುವಾಗುತ್ತದೆ. ಇದೊಂದು ಚಕ್ರದ ರೀತಿ ನಡೀತಾನೆ ಇರುತ್ತೆ. ಬ್ರಹ್ಮನಿಗೆ ಒಂದು ಯುಗ ಒಂದು ದಿನ ಇದ್ದಾಗೆ, ಇನ್ನೊಂದು ಮಹಾಯುಗ ಒಂದು ರಾತ್ರಿ ಹಾಗೆ. ಬ್ರಹ್ಮ ತನ್ನ ಯುಗದಲ್ಲಿ ಮಲಗಿದ್ದಾಗ ಹಯಗ್ರೀವ ಎಂಬ ರಾಕ್ಷಸ ಬ್ರಹ್ಮ ಬರೆದ ಗ್ರಂಥಗಳನ್ನು ದೋಚಿಕೊಂಡು ಹೋಗುತ್ತಾನೆ. ಒಂದು ಸಮುದ್ರದಲ್ಲಿ ಬಚ್ಚಿರುತ್ತಾಳೆ. ಇಲ್ಲಿಯೇ ಸತ್ಯಯುಗದಲ್ಲಿ ವಿಷ್ಣುವಿನ ಮೊದಲನೇ ಅವತಾರ ಮತ್ಸ್ಯ ಅವತಾರ ಶುರುವಾಗುತ್ತೆ. ಭೂಲೋಕದಲ್ಲಿ ಸತ್ಯವ್ರತ ಎಂಬ ರಾಜ, ಸತ್ಯವ್ರತ ಅಂದರೆ ಬೇರೆ ಯಾರು ಅಲ್ಲ, ಮನು ವಿಷ್ಣುವಿನ ಮಹಾಭಕ್ತರು. ಇವರು ವಿಷ್ಣುವನ್ನು ಪ್ರಸನ್ನಗೊಳಿಸಲು ತುಂಬ ವರ್ಷಗಳಿಂದ ತಪಸ್ಸು ಮಾಡುತ್ತಾರೆ. ಒಂದಿನ ಸಂಧ್ಯಾ ವಂದನೆ ಮಾಡೋದಕ್ಕೆ ನದಿ ತೀರಕ್ಕೆ ಬರ್ತಾರೆ. ರಾಜ ಮನು ಆಳವಾದ ಶ್ರದ್ಧೆಯುಳ್ಳ ಮತ್ತು ನೀತಿವಂತ ಆಡಳಿತಗಾರ. ರಾಜ ತನ್ನ ಕೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡಾಗ ಒಂದು ಸಣ್ಣ ಮೀನು ಈಜಾಡೋದನ್ನ ಗಮನಿಸಿದ. ದೊಡ್ಡ ಜೀವಿಗಳು ತನ್ನನ್ನು ಕಬಳಿಸಬಹುದೆಂಬ ಭಯದಿಂದ ಮೀನು ತನ್ನ ಪ್ರಾಣವನ್ನು ಉಳಿಸುವಂತೆ ರಾಜನಿಗೆ ಮನವಿ ಮಾಡಿತ್ತು. ಕರುಣೆಯಿಂದ ರಾಜ ತನ್ನ ಅರಮನೆ ಒಳಗಿನ ಸಣ್ಣ ತೊಟ್ಟಿಯಲ್ಲಿ ಮೀನನ್ನು ಇರಿಸಿದನು. ರಾಜನ ಆಶ್ಚರ್ಯಕ್ಕೆ ಮೀನು ವೇಗವಾಗಿ ಬೆಳೆಯಲು ಪ್ರಾರಂಭಿಸಿತು. ಸ್ವಲ್ಪ ಸಮಯದಲ್ಲಿ ಟ್ಯಾಂಕನ್ನು ಮೀರಿಸಿತು. ನಂತರ ರಾಜ ಅದನ್ನು ಸಣ್ಣ ಕೊಳಕ್ಕೆ ಬಿಡುತ್ತಾರೆ. ಆಗ ಅದು ಕೊಳಲಲ್ಲೂ ಇರಕ್ಕಾಗಲ್ಲ, ಅಷ್ಟು ದೊಡ್ಡದಾಗ್ಬಿಡುತ್ತೆ. ರಾಜ ನದಿ ಒಳಗೆ ಬಿಡಲು ನಿರ್ಧರಿಸುತ್ತಾರೆ. ಅದರಲ್ಲೂ ಆಗೋದಿಲ್ಲ. ಮತ್ತೆ ವಿಶಾಲವಾದ ಸಾಗರಕ್ಕೆ ಮರಳಿದ್ದರು. ಅವನ ಆಶ್ಚರ್ಯಕ್ಕೆ ಮೀನು ರಾಜ ಮನುವಿನ ನಂಬಿಕೆ ಸದ್ಗುಣವನ್ನು ಪರೀಕ್ಷಿಸಲು ಮೀನಿನ ರೂಪವನ್ನು ಪಡೆದ ಭಗವಾನ್ ವಿಷ್ಣು ಎಂದು ಬಹಿರಂಗಪಡಿಸಿತು. ರಾಜ ಮನು ದೈವಿಕ ಮತ್ಸ್ಯರ ಮುಂದೆ ನಮ್ರತೆಯಿಂದ ನಮಸ್ಕರಿಸುತ್ತಿದ್ದಂತೆ ಭಗವಾನ್ ವಿಷ್ಣುವು ಮುಂಬರುವ ಪ್ರವಾಹವನ್ನು ಬಹಿರಂಗಪಡಿಸಿದ್ದನು. ವಿಷ್ಣುವು ಮನುವಿಗೆ ದೊಡ್ಡ ದೋಣಿಯನ್ನು ನಿರ್ಮಿಸಲು ಹೇಳಿದರು. ಅದರೊಳಗೆ ಎಲ್ಲ ಜಂತುಗಳನ್ನು, ಸಸಿಗಳನ್ನು, ನಿನ್ನ ಕುಟುಂಬ ವರ್ಗದವರನ್ನು, 4 ವೇದಗಳನ್ನು ಇರಿಸು. 7 ಋಷಿಗಳು ಅದರಲ್ಲಿ ಬಂದು ಕೂರುತ್ತಾರೆ. ನೀನು ದೋಣಿಯ ಮೇಲೆ ಕುಳಿತುಕೋ. ನಂತರ ದೋಣಿಯ ಹಗ್ಗವನ್ನು ಮೀನಿನ ರೂಪದಲ್ಲಿ ಇರುವ ನನ್ನ ಕೊಂಬಿಗೆ ಕಟ್ಟು ಎಂದು ವಿಷ್ಣುವು ಮನುವಿಗೆ
ವಿಷ್ಣು ಎಲ್ಲರನ್ನೂ ರಕ್ಷಣೆ ಮಾಡುತ್ತಾರೆ. ಏನಕ್ಕೆ ವಿಷ್ಣು ಮೀನಿನ ರೂಪ ತಾಳಿದ್ರು ಅಂದರೆ, ಮೀನು ಸಮುದ್ರದಲ್ಲಿ ಎಷ್ಟು ಆಳಕ್ಕೆ ಬೇಕಾದ್ರೂ ಹೋಗ್ಬೋದು. ಮತ್ತು ಮೀನಿಗೆ ಕತ್ಲಲ್ಲಿ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಬ್ರಹ್ಮನ ಗ್ರಂಥಗಳನ್ನು ದೋಚಿಕೊಂಡು ಹೋಗಿದ್ದ ಹಯಗ್ರೀವನನ್ನು ಕಂಡುಹಿಡಿಯಬಹುದು ಎಂದು ಮೀನಿನ ರೂಪವನ್ನು ತಾಳುತ್ತಾರೆ. ಹಯಗ್ರೀವನನ್ನು ಸಂಹಾರ ಮಾಡಿ ಗ್ರಂಥಗಳನ್ನು ಬ್ರಹ್ಮನಿಗೆ ಒಪ್ಪಿಸುತ್ತಾರೆ. ಈಗ ಭೂಲೋಕದಲ್ಲಿ ಇರುವವರು ಮನುವಿನ ಕುಟುಂಬದವರು. ಮನುಷ್ಯರು ಶುರುವಾಗಿದ್ದು ಮನುವಿನ ಕುಟುಂಬದಿಂದನೇ. ಅದಕ್ಕಾಗಿ ನಮ್ಮನ್ನು ಮಾನವರು ಮನುಷ್ಯರು ಎಂದು ಕರೆಯುತ್ತಾರೆ. ಮತ್ಸ್ಯಾವತಾರದಿಂದ ನಾವು ಏನನ್ನು ಕಲಿಯಬೇಕು ಅಂದರೆ, ಮತ್ಸ್ಯಾವತಾರವು ಸಂರಕ್ಷಣೆ ಮತ್ತು ರಕ್ಷಣೆಯನ್ನು ಸೂಚಿಸುತ್ತದೆ. ನಾವು ಮಾನವರು ಮಾನವೀಯತೆಯ ದೃಷ್ಟಿಯಿಂದ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಇದಿಷ್ಟು ವಿಷ್ಣುವಿನ ಮತ್ಸ್ಯಾವತಾರದ ಕಥೆ. ಮುಂದಿನ ಭಾಗದಲ್ಲಿ ಇನ್ನೊಂದು ಅವತಾರ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.